ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲ್ಲಿಗೆ ಅನ್ನುವಂಥ ಒಂದು ಮಾತಿದೆ. ಅದ್ರ ಜೊತೆಗೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ಹಳೆ ಗಾದೆ ಮಾತು ಈಗ ಬದಲಾಗಿದೆ. ಈಗೇನಾಗಿದೆ ಅಂದರೆ ಸಾಲ ಮಾಡಿ ಆದರೂ ನಾಟಿ ಕೋಳಿ ತಿನ್ನು ಅನ್ನುವಂಥ ಸರ್ಕಾರದಲ್ಲಿ ನಾವಿದ್ದೀವಿ. ಒಂದು ಕಡೆ ಗ್ಯಾರಂಟಿಯ ಭಾರದಿಂದ ಬಳಲ್ತಾ ಇರುವಂಥ ಸರ್ಕಾರ ತನ್ನ ಅಧಿಕಾರ ಹಪಾಹಪಿಗೋಸ್ಕರ ತಮ್ಮ ಶಾಸಕರನ್ನು, ತಮ್ಮ ಕಾರ್ಯಕರ್ತರನ್ನು ಸಂತುಷ್ಟಗೊಳಿಸ್ಲಿಕ್ಕಾಗಿ ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದೆ. ಸಮಾಜವಾದದ ಸಿದ್ದರಾಮಯ್ಯ ಎಕ್ಸ್ಪೋಸ್ ಆಗಿದ್ದಾರೆ. ಏನಿದು ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 32 ಜನ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಇದ್ದಾರೆ ನಮ್ಮಲ್ಲೀಗ. ಅವರ ಜೊತೆಗೆ 115ಕ್ಕೂ ಹೆಚ್ಚು ಜನರಿಗೆ, ಒಟ್ಟು 149 ಜನ ಸಚಿವರನ್ನೂ ಸೇರಿ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನವನ್ನು ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದರಲ್ಲಿ ಶಾಸಕರು ಇದ್ದಾರೆ, ಶಾಸಕರಲ್ಲದೆ ಇರೋರು ಇದ್ದಾರೆ, ಕ್ಯಾಬಿನೆಟ್ ಸಚಿವರ ಸ್ಥಾನಮಾನ ಇದೆ, ರಾಜ್ಯ ಸಚಿವ ಸಂಪುಟ ಸಚಿವರ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಕೊಳ್ಳೆ ಹೊಡೆಯುವಂತಹ ನಿರ್ಧಾರವನ್ನು ಸಮಾಜವಾದದ ಹಿನ್ನೆಲೆಯಿಂದ ಬಂದಂತಹ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತರು, ಅವ್ರ ಶಾಸಕರು, ಅವ್ರದ್ದು ಅಧಿಕಾರ ಇದೆ, ಏನು ಬೇಕಾದರೂ ಮಾಡ್ಬೋದು, ಕೇಳೋರು ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಗಳಲ್ಲ ಇವೆಲ್ಲ. ಆದರೆ ಒಂದು ಕಡೆ ಸ್ಕೂಲ್ಗಳನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕುಂತಿರುವಂಥ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 3700 ಸ್ಕೂಲ್ಗಳನ್ನು, ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇವುಗಳನ್ನು ಕ್ಲೋಸ್ ಮಾಡಿದೆ. ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಮಕ್ಕಳಿಗೆ ಸ್ಕೂಲ್ ಪುಸ್ತಕ, ನೋಟ್ಬುಕ್ ವಿತರಣೆಗೆ ಇವರ ಹತ್ರ ಹಣ ಇಲ್ಲ. ಶೂಸ್ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಆದರೆ ಸರ್ಕಾರಿ ಹಣವನ್ನು ಅವರ ಕಾರ್ಯಕರ್ತರಿಗೆ, ಅವರ ಶಾಸಕರಿಗೆ ಸಚಿವ ಸ್ಥಾನಮಾನವನ್ನು ನೀಡಿ ಪೋಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಎಸ್ ವೀಕ್ಷಕರೇ, ಒಂದು ಸಚಿವ ಸಂಪುಟದ ಸ್ಥಾನಮಾನ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಯಾರು ಸಚಿವ ಸ್ಥಾನಮಾನದಲ್ಲಿ ಇರ್ತಾರೋ, ಯಾರು ಬೇಕಾದರೂ ಆಗಿರ್ಬೋದು, ಸರ್ಕಾರ ಆದೇಶ ಆದರೆ ಮುಗೀತು. ಕಾಂಗ್ರೆಸ್ ಕಾರ್ಯಕರ್ತ, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರು ಬೇಕಾದರೂ ಆಗಿರ್ಬೋದು, ಪ್ರತಿ ತಿಂಗಳು 50,000 ಅವರಿಗೆ ಮಾಸಿಕ ಸಂಬಳ, ವೇತನ ಅಂತ 50,000 rupees. ವಿಚಿತ್ರ ನೋಡಿ, ಅವರ ವಾಹನಗಳಿಗೆ 1000 ಲೀಟ್ರ್ ಫ್ಯೂಲ್ 1000 ಲೀಟ್ರ್ ಫ್ಯೂಲ್ ಅಂದರೆ ಅದು 1 ಲಕ್ಷ ಆಗಿಬಿಡುತ್ತೆ ಹೆಚ್ಚು ಕಮ್ಮಿ. 50,000 ಸಂಬಳಕ್ಕೆ 1 ಲಕ್ಷ ವಾಹನ ಮತ್ತೆ. ಜೊತೆಗೆ ಅವರಿಗೊಂದು ಮನೆ ಬಾಡಿಗೆಗೆ ಒಂದು 80,000 ರೂಪಾಯಿ ಪ್ರತಿ ತಿಂಗಳವರು ಕ್ಲೇಮ್ ಮಾಡ್ಕೋಬೋದು. ಅದ್ರ ಜೊತೆಗೆ ಅವರೊಬ್ಬರು ಪರ್ಸ್ನಲ್ ಸೆಕ್ರೆಟರಿ, ಪರ್ಸ್ನಲ್ ಅಸಿಸ್ಟೆಂಟ್, ಅಟೆಂಡರ್, ಟೈಪಿಸ್ಟ್, ಡ್ರೈವರ್ ಇವ್ರನ್ನೆಲ್ಲ ಸರ್ಕಾರನೇ ಕೊಡಬೇಕು. ಅದಾದಮೇಲೆ ಅವ್ರಿಗೇನೋ ಆಯ್ತಪ್ಪ, ಹಾಸ್ಪಿಟ್ಲ್ ಅಡ್ಮಿಟ್ ಆದರು ಅಂದರೆ ಅದನ್ನು ಕ್ಲೇಮ್ ಮಾಡ್ಕೋಬೋದು, ಅವರು ಭತ್ಯೆಯನ್ನು ಕ್ಲೇಮ್ ಮಾಡ್ಕೋಬೋದು. ಇದ್ರ ಜೊತೆಗೆ ರಾಜ್ಯದಲ್ಲಿ ಮನೆಯಿಂದ ಒಂದು ದಿನ ಹೊರಗೆ ಹೊರಟ್ರೆ, ರಾಜ್ಯದ ಪ್ರವಾಸ ಅಂತ ಹೊರಟ್ರೆ 3,000, ಬೇರೆ ರಾಜ್ಯಕ್ಕೆ ಹೋದರೆ ಇನ್ನೂ ಹೆಚ್ಚಿಗೆ ದುಡ್ಡು. ಇಷ್ಟು ಹಣ, ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು ಏನಿರ್ತಾವಲ್ಲ ಅದರಲ್ಲಿ ಆ್ಯಸ್ ಪರ್ ಪ್ರೋಟೋಕಾಲ್ ಸಚಿವರಿಗೆ ಏನು ರೀತಿ ಒಂದು ಕೊಡ್ತಿದ್ರಲ್ಲ, ಆಸನದ ವ್ಯವಸ್ಥೆ, ಅವರಿಗೆ ಸ್ವಾಗತ, ಅದಾದಮೇಲೆ ಹಾರ, ತುರಾಯಿ, ಎಕ್ಸೆಟ್ರಾ. ಎಷ್ಟೋ ನಿಗಮ ಮಂಡಳಿಗಳಲ್ಲಿ ಹಣನೇ ಇಲ್ಲ. ಅಲ್ಲಿ ಕೆಲಸ ಮಾಡ್ತಿರೋರು ಸಂಬಳ ಕೊಡಲಿಕ್ಕೆ ಹಣ ಇಲ್ಲ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ. ಅಂಥದ್ರಲ್ಲಿ ಈ ರೀತಿಯ ತೀರ್ಮಾನ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಸಾಲದ ವಿಚಾರ ಅಂತ ಬಂದಾಗ ಈ 2025-26 ಕೊನೆಯ ತ್ರೈಮಾಸಿಕದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದೆ ಈ ಸರ್ಕಾರ. ಗ್ಯಾರಂಟಿಯ ಹೊರೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ 6 ರಿಂದ 8 ಕಂತುಗಳು ಬಾಕಿ ಇದೆ, ಕೊಡಬೇಕಾಗಿದೆ.
KSRTC, NWKRTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, BMTC ಇವರಿಗೆಲ್ಲ ಹಣವನ್ನು ಕೊಡಬೇಕಾಗಿದೆ. ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಿರೋ ಮಹಿಳೆಯರಿಗೆ ಖರ್ಚಾಗಿರುವಂಥ ಹಣವನ್ನು ಅವ್ರಿಗೆ ಕೊಡಬೇಕಾಗಿದೆ, ಇನ್ನೂ ಕೊಟ್ಟಿಲ್ಲ. ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ದುಂದು ವೆಚ್ಚ ಬೇಕಾಗಿತ್ತ? ಅದು ಅಲ್ಲದೆ ಅಹಿಂದ ಹೆಸರಿನಲ್ಲಿ ಗೆದ್ದು ಬಂದ ಸಿದ್ದರಾಮಯ್ಯನವರು, ಸಮಾಜವಾದದ ಹಿನ್ನೆಲೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಂಥ ಸಿದ್ದರಾಮಯ್ಯನವರು ಇಂತಹ ದುಂದು ವೆಚ್ಚದ ತೀರ್ಮಾನಗಳಿಗೆ ಸಹಿ ಹಾಕ್ತಾರೆ ಅಂದರೆ ವ್ಯವಸ್ಥೆ, ನಾನು ಆವಾಗ ಹೇಳಿರೋ ಥರ ಸಾಲ ಮಾಡಿಯಾದರೂ ತುಪ್ಪ ತಿನ್ನುವಂಥ ಸರ್ಕಾರದಲ್ಲಿ ನಾವಿಲ್ಲ, ಸಾಲ ಮಾಡಿಯಾದರೂ ನಾಟಿ ಕೋಳಿ ತಿನ್ನುವಂಥ ಸರ್ಕಾರದಲ್ಲಿ ನಾವಿದ್ದೀವಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಆಶೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.